ನಿನ್ನೆ ಪ್ರೀತಿಸುವೆ ಭಾಗ 39. ಎಂದಿನಂತೆ ಬೆಳಿಗ್ಗೆ ಎದ್ದ ಛಾಯಾ ಬೆಳಿಗ್ಗೆನ ಎಲ್ಲ ಕೆಲಸಗಳನ್ನು ಮುಗಿಸಿ ಗಂಡನ ಅಣತಿಯಂತೆ ಕಾವೇಳನ್ನು ನೋಡಲು ಹಾಸ್ಪಿಟಲ್ಗೆ ಹೋಗಲು ರೆಡಿಯಾದಳು. ಆ ಹೊತ್ತಲ್ಲಿ ಈಕ್ಷಾ ಅಜಯನ ಹತ್ತಿರ ಬಂದು, ಚಿಕ್ಕಪ್ಪ, ನಾನು ಕೂಡ ಮಮ್ಮನ ನೋಡಲು ಬರ್ತೀನಿ. ಹೌದಾ ರಾಜ್ಕುಮಾರಿ, ಸರಿ ಬರೆಯುವಂತೆ. ಆದ್ರೆ ನಾನು ಆಸ್ಪತ್ರೆಗೆ ಹೋಗ್ತಾ ಇಲ್ಲ, ನಿನ್ ಚಿಕ್ಕಮ್ಮ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಹೋಗಾಯ್ತಾ? ಆಯ್ತು ಚಿಕ್ಕಪ್ಪ ಅಂತ ಅಂದವಳು ಒಂದು ಕ್ಷಣ ಯೋಚನೆ ಮಾಡಿ, ಚಿಕ್ಕಮ್ಮ ನನಗೆ ಏನೆಲ್ಲ ಮಾಡ್ತಾರೆ ಅದನ್ನು ಚಿಕ್ಕಪ್ಪನೆಲ್ಲ ಹೇಳಿದ್ರೆ ಹೇಗೆ? ಬೇಡ ಬೇಡ, ನಾನೇನಾದ್ರೂ ಚಿಕ್ಕಪ್ಪನಿಗೆ ವಿಷಯ ಹೇಳಿದ್ರೆ ಚಿಕ್ಕಮ್ಮ ನನ್ನನ್ನು ಹೊಡೆಯುತ್ತಾರೆ, ಆಮೇಲೆ ನನಗೆ ಊಟ ಕೂಡ ಕೊಡಲ್ಲ. ಈಗ ಸುಮ್ಮನೆ ಇರ್ತೀನಿ, ಮಮ್ಮ ಬಂದ್ಮೇಲೆ ಎಲ್ಲ ವಿಷಯ ಹೇಳಿದ್ರೆ ಆಯ್ತು ಅಂತ ಅಂದುಕೊಂಡು ಅಲ್ಲಿಂದ ತನ್ನ ರೂಮಿಗೆ ಹೋದಳು. ಛಾಯಾ ರೆಡಿಯಾಗಿ ಹೊರಗೆ ಬಂದಾಗ ಅಜಯ್ ಅವಳ ಹತ್ತಿರ ಹೋಗಿ, ಛಾಯಾ, ಈಕ್ಷಾ ಕೂಡ ನಿನ್ ಜೊತೆ ಆಸ್ಪತ್ರೆಗೆ ಬರ್ತಾಳಂತೆ, ಅವಳನ್ನು ಕೂಡ ಕರೆದುಕೊಂಡು ಹೋಗು. ಪಾಪ ಅವಳಿಗೆ ಅಮ್ಮನ ನೆನಪು ಕಾಡ್ತಾ ಇರ್ಬೇಕು, ಅವಳನ್ನು ಹುಷಾರಾಗಿ ಕರೆದುಕೊಂಡು ಹೋಗು. ಆಯ್ತು ರೀ ಅಂತ ಅಂದ ಅವಳು ಈಕ್ಷಾಳನ್ನು ಕರೆದುಕೊಂಡು ಬರಲು ಹೋದಳು. ರೂಮಿಗೆ ಬಂದವಳೆ ರೂಮಿನ ಬಾಗಿಲು ಹಾಕಿ ಕೋಪದಿಂದ ಈಕ್ಷಾಳ ಕೈಯನ್ನು ಗಟ್ಟಿಯಾಗಿ ಹಿಡಿದುಕೊಂಡಳು. ಈಕ್ಷಾ ನೋವಿನಿಂದ ಮಮ್ಮ ಅಂತ ಕಿರಿಚಿದಾಗ ಛಾಯಾ ಅವಳ ಬಾಯಿಗೆ ಕೈಯನ್ನು ಗಟ್ಟಿಯಾಗಿ ಹಿಡಿದು, ಕಿರಿಚಿದ್ರೆ ಬಾಯಿಗೆ ಬರೆ ಹಾಕ್ಬಿಡ್ತೀನಿ, ಸುಮ್ಮನೆ ಪಕ್ಕದ ಮನೆಯಲ್ಲಿರಕ್ಕೆ ನಿನ್ಗೆ ಏನೇ ದಾಡಿ? ಇದೇ ಕೊನೆ, ಇನ್ನೊಂದ್ಸಲ ನನ್ನ ಜೊತೆ ಎಲ್ಲಿಗಾದ್ರೂ ಬರ್ತೀನಿ ಅಂದ್ರೆ ನಿನ್ನ ಚರ್ಮ ಸುಳಿದು ಬಿಡ್ತೀನಿ, ಗೊತ್ತಾಯ್ತಾ ಅಂತ ಹೇಳಿ ಅವಳನ್ನು ತಳ್ಳಿ ಬಿಟ್ಟಳು. ತಳ್ಳಿದ ರಭಸಕ್ಕೆ ಅವಳು ನೆಲದ ಮೇಲೆ ಬಿದ್ದು ಅಳುತ್ತಾ, ಗೊತ್ತಾಯ್ತು ಚಿಕ್ಕಮ್ಮ, ಇನ್ಮೇಲೆ ನಿಮ್ಮ ಜೊತೆ ಎಲ್ಲೂ ಬರಲ್ಲ, ನಾನು ಪಕ್ಕದ ಮನೆಯಲ್ಲಿ ಇರ್ತೀನಿ, ನಾನು ಈಗಲೇ ಪಕ್ಕದ ಮನೆಗೆ ಹೋಗ್ತೀನಿ ಅಂತ ಹೇಳಿ ಅಲ್ಲಿಂದ ಎದ್ದು ಹೋಗತೊಡಗಿದಳು. ಆಗ ಛಾಯಾ ಅವಳನ್ನು ಎಳೆದು ನಿಲ್ಲಿಸಿ, ಎಲ್ಲಿಗೆ ಹೋಗ್ತಾ ಇದ್ಯಾ? ಈಗ ನನ್ನ ಜೊತೆನೆ ಬಂದ್ಬಿಡು, ಇಲ್ಲಾಂದ್ರೆ ನಿನ್ನ ಚಿಕ್ಕಪ್ಪ ನನ್ನ ತಲೆ ಮೇಲೆ ಹತ್ತಿ ಕೂತ್ಕೊಂಡ್ಬಿಡ್ತಾನೆ. ಹೊರಗಡೆ ಹೋಗುವಾಗ ಏನೂ ಆಗಿಲ್ಲದ ಥರ ಇದ್ದು ಅವನಿಗೆ ಡೌಟ್ ಬರದ ಹಾಗೆ ನೋಡ್ಕೊಳ್ಬೇಕು, ತಿಳಿಯುತ್ತಾ? ತಿಳಿಯುತ್ತೆ ಚಿಕ್ಕಮ್ಮ ಅಂತ ಹೇಳಿ ಅವಳು ತನ್ನ ಕಣ್ಣೀರನ್ನು ಒರೆಸಿಕೊಂಡು ತನ್ನ ಚಿಕ್ಕಮ್ಮನ ಜೊತೆ ಹೊರಟಳು. ಛಾಯಾ ಈಕ್ಷಾಳನ್ನು ಕರೆದುಕೊಂಡು ಅಜಯನಿಗೆ ಹೇಳಿ ಆಸ್ಪತ್ರೆಗೆ ಹೊರಟಳು. ಆಸ್ಪತ್ರೆಗೆ ಬಂದವಳೆ ಕಾವ್ಯ ಇದ್ದ ವಾರ್ಡಿಗೆ ಈಕ್ಷಾಳನ್ನು ಕರೆದುಕೊಂಡು ಹೋದಳು. ತನ್ನ ತಾಯಿಯನ್ನು ನೋಡಿದ ಈಕ್ಷಾಳಿಗೆ ತುಂಬಾನೇ ಸಂತೋಷವಾಯಿತು. ಇನ್ನೇನು ಅವಳ ಹತ್ತಿರ ಹೋಗಬೇಕು, ಅಷ್ಟರಲ್ಲಿ ಛಾಯಾ ಅವಳನ್ನು ತಡೆದು, ನೀನು ಇಲ್ಲೇ ಕೂರು, ನಾನು ನಿನ್ನ ಅಮ್ಮನನ್ನು ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಈಕ್ಷಾಳನ್ನು ಪಕ್ಕದ ಬೆಡ್ಡಲ್ಲಿ ಕೂರಿಸಿ ಕಾವ್ಯಾಳ ಹತ್ತಿರ ಬಂದು, ಅಲ್ಲೋಡು ಹೆಂಗೆ ಮಲ್ಕೊಂಡಿದ್ಯಾ, ನಿಂಗೆ ಸ್ವಲ್ಪನೂ ಸ್ವಾಭಿಮಾನ ಅನ್ನೋದೇ ಇಲ್ವಾ? ನಿನ್ನ ಜಾಗದಲ್ಲಿ ನಾನೇನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಸತ್ತು ಹೋಗ್ಬಿಡ್ತಾ ಇದ್ದೆ. ಸುಮ್ಮನೆ ಯಾಕೆ ಈ ಆಸ್ಪತ್ರೆ ಬೆಡ್ಡಲ್ಲಿ ಮಲಗಿದ್ಯಾ? ಸಾಯಕ್ಕೆ ಏನು ದಾಡಿ ನಿನಗೆ? ನನ್ನ ಗಂಡ ಅಲ್ಲಿ ಒಬ್ಬನೇ ದುಡಿದು ನಿನ್ನ ಹಾಗೂ ನಿನ್ನ ಗಂಡನ ಖರ್ಚು ನೋಡ್ಕೊಳ್ಬೇಕು. ಸುಮ್ಮನೆ ಹಿಂಗೆ ಆರಾಮಾಗಿ ಮಲ್ಕೊಳ್ಳೋದಂತ ಒಂದೇ ಸಲ ಸತ್ತು ಬಿಡು, ಆಗ ನನಗೆ ಖುಷಿ ಸಿಗುತ್ತೆ. ನೀನು ಬದುಕಿದ್ದು ಏನು ಪ್ರಯೋಜನ? ಒಂದು ವೇಳೆ ನೀನು ಸರಿ ಹೋದೆ ಅನ್ಕೋ, ಯಾರಿಗೋಸ್ಕರ ಸರಿ ಹೋಗ್ತೀಯಾ? ನಿನ್ನ ಗಂಡ ಅಲ್ಲಿ ಪೂರ್ತಿಯಾಗಿ ಹುಚ್ಚನಾಗಿದ್ದಾನೆ ಅನ್ಸುತ್ತೆ, ಆ ಹುಚ್ಚನನ್ನು ಕಟ್ಕೊಂಡು ಬದುಕೋಕ್ಕಾಗತ್ತಾ? ಅದಕ್ಕಿಂತ ನೀನು ಸಾಯೋದ ಮೇಲೂ. ನಿನ್ನ ಮಗಳನ್ನು ಕೂಡ ನಾನು ಆದಷ್ಟು ಬೇಗ ಎಲ್ಲಿಗಾದ್ರೂ ಸಾಗಿಸ್ತೀನಿ. ಬದುಕಿ ವ್ಯಥೆ ಪಡೋದಕ್ಕಿಂತ ಸುಮ್ಮನೆ ಸತ್ತು ಹೋಗ್ಬಿಡು. ನಿನ್ನ ಮಗಳು ಬಂದಿದ್ದಾಳೆ, ನೋಡೋದಿದ್ರೆ ಕೊನೆಯದಾಗಿ ನೋಡಿಬಿಡು. ಯಾರಿಗೊತ್ತು ಮತ್ತೆ ಅವಳು ನಿನಗೆ ನೋಡೋಕ್ಕೆ ಸಿಗುತ್ತೋ ಇಲ್ವೋ? ಅವಳನ್ನು ಮುಟ್ಟಿ ಮಾತನಾಡಿಸಕ್ಕಂತೂ ನಿನ್ನ ಕೈಲಿ ಆಗಲ್ಲ, ಕೊನೆ ಪಕ್ಷ ಅವಳನ್ನು ಕಣ್ ತುಂಬ ನೋಡಿಬಿಡು. ನಾನು ಅಷ್ಟೇ ತನಕ ಡಾಕ್ಟರ್ನ ಮಾತಾಡ್ಸ್ಕೊಂಡು ಬರ್ತೀನಿ ಅಂತ ಹೇಳಿ ಈಕ್ಷಾಳನ್ನು ಕಾವ್ಯಾಳ ಹತ್ತಿರ ಬಿಟ್ಟು ಡಾಕ್ಟರನ್ನು ಮಾತನಾಡಿಸಿಕೊಂಡು ಬರಲು ಹೋದಳು. ಈಕ್ಷಾಳನ್ನು ನೋಡಿದ ಕಾವ್ಯಾಳ ಕಣ್ಣುಗಳು ತುಂಬಿ ಬಂದವು. ಈಕ್ಷಾ ಕಾವ್ಯಾಳ ಹತ್ತಿರ ಬಂದು, ಮಮ್ಮ, ಎಷ್ಟು ದಿನ ಅಂತ ಇಲ್ಲೇ ಮಲ್ಕೊಂಡಿರ್ತೀಯ? ಮಮ್ಮ ಮನೆಗೆ ಬರಲ್ವಾ? ಪಪ್ಪನೂ ಮನೆಗೆ ಬಂದಿಲ್ಲ, ನೀನಾದ್ರೂ ಮನೆಗೆ ಬಾ ಮಮ್ಮ. ಮನೇಲಿ ಯಾರೂ ಇರಲ್ಲ, ನಾನು ಯಾವಾಗಲೂ ಪಕ್ಕದ ಮನೆಯಲ್ಲೇ ಇರೋದು. ಚಿಕ್ಕಪ್ಪ ರಾತ್ರಿ ಲೇಟಾಗಿ ಬರ್ತಾರೆ, ನನ್ನ ಜೊತೆ ಆಟ ಆಡೋಕ್ಕೆ ಯಾರೂ ಇಲ್ಲ. ಚಿಕ್ಕಮ್ಮ ತುಂಬ ಬ್ಯಾಡ್ ಇದ್ದಾರೆ ಮಮ್ಮ, ನನಗೆ ಹೊಡಿತಾರೆ, ಬೈತಾರೆ, ನನ್ನ ಕೈಯಲ್ಲಿ ಪಾತ್ರೆ ತೊಳಿಸ್ತಾರೆ, ಮಾಡಿಲ್ಲ ಅಂದರೆ ತುಂಬ ಹೊಡಿತಾರೆ. ಈ ವಿಷಯನ ಚಿಕ್ಕಪ್ಪನ ಹತ್ರ ಹೇಳಿದರೆ ಊಟ ಕೊಡಲ್ಲ ಅಂತಾರೆ. ನೀನಾದ್ರೂ ಬಾ ಮಮ್ಮ ಮನೆಗೆ.
ನೀನು ಮನೆಗೆ ಬಂದರೆ ನಾವು ಪಪ್ಪನನ್ನು ಕರೆದುಕೊಂಡು ಬರ್ಬೋದಲ್ವಾ? ಎದ್ದೇಳು ಮಮ್ಮ, ಮನೆಗೆ ಹೋಗೋಣ. ಬ್ಯಾಡ್, ಚಿಕ್ಕಮ್ಮನ ಬಗ್ಗೆ ಪಪ್ಪನ ಹತ್ರ ಹೇಳೋಣ. ಎದ್ದೇಳು ಮಮ್ಮ ಪ್ಲೀಸ್ ಅಂತ ಹೇಳಿ ಅವಳ ಎದೆ ಮೇಲೆ ತಲೆ ಇಟ್ಟು ಜೋರಾಗಿ ಅಳತೊಡಗಿದಳು. ಕಾವ್ಯಳ ಮನ ನೋವಿನಿಂದ ಅಳತೊಡಗಿತು. ತನ್ನೆಲ್ಲ ಶಕ್ತಿಯನ್ನು ಪ್ರಯೋಗಿಸಿ ಕೈಯನ್ನು ಎತ್ತಿ ಇಕ್ಷಾಳ ತಲೆಗಿಟ್ಟು ಅವಳ ತಲೆಯನ್ನು ಸವರತೊಡಗಿದಳು. ಮಾತನಾಡಲು ತುಂಬಾನೇ ಪ್ರಯತ್ನ ಮಾಡತೊಡಗಿದಳು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಡಾಕ್ಟರ್ ಕಾವ್ಯಳನ್ನು ಗಮನಿಸಿ ಅವಳ ಹತ್ತಿರ ಬಂದು, ಕಮೋನ್ ಕಾವ್ಯ, ನೀವು ಹೀಗಿನ ಪ್ರಯತ್ನ ಮಾಡ್ತಾನೆ ಇರಬೇಕು. ಪ್ರಯತ್ನ ಮಾಡಿದರೆ ನೀವು ಆದಷ್ಟು ಬೇಗ ಗುಣಮುಖರಾಗ್ತೀರಾ. ಆಮೇಲೆ ನೀವು ನಿಮ್ಮ ಮನೆಗೆ ಹೋಗ್ಬೋದು. ಅಷ್ಟರಲ್ಲಿ ಅಲ್ಲಿಗೆ ಬಂದ ಛಾಯಾ, ಡಾಕ್ಟರ್ ಏನಾಯಿತು? ನೋಡಿ ಮೇಡಮ್, ನಿಮ್ಮ ಮನೆಯವರ ಹೆಲ್ತ್ ಕಂಡೀಷನಲ್ಲಿ ತುಂಬಾ ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ಅವ್ರು ಖಂಡಿತವಾಗ್ಲೂ ಆದಷ್ಟು ಬೇಗ ಗುಣಮುಖರಾಗ್ತಾರೆ. ನೀವೇನು ಚಿಂತೆ ಮಾಡಬೇಡಿ. ಕಮ್ಮಿ ಅಂದರೆ ಇನ್ನು 1 ವಾರದಲ್ಲಿ ಅವರು ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಎಂದು ನನ್ನ ಮನಸ್ಸು ಹೇಳ್ತಾ ಇದೆ. ಇಷ್ಟು ದಿನ ಕೈಯನ್ನು ಸ್ವಲ್ಪನೇ ಮೂವ್ಮೆಂಟ್ ಮಾಡ್ತಾಯಿದ್ರು, ಆದರೆ ಈಗ ನೋಡಿ ಕೈ ಅವರ ಮಗಳ ತಲೆ ಮೇಲಿದೆ. ನಿಮ್ಮ ಮನೆಯವರು ಒಂಥರ ಮಿರಾಕಲ್ ಮನುಷ್ಯರು. ಸಾವು ಅವರ ಹತ್ರ ಇದ್ರೂ ಅವರು ಸಾವನ್ನು ಗೆದ್ದು ಬರ್ತಾರೆ. ಸಾವು ಎಷ್ಟು ಸಲ ಕೂಡ ಅವರ ಹತ್ತಿರ ಬಂದಿದ್ರು ಅವರ ಸಾವನ್ನು ತನ್ನ ಕಡೆ ಸುಳಿಯೋಕ್ಕೂ ಬಿಡಲಿಲ್ಲ. ನೀವುಗಳು ಇಷ್ಟು ದಿನ ಪಟ್ಟ ಕಷ್ಟಕ್ಕೆ ಅಂತ್ಯವಾಗುವ ಸಮಯ ಹತ್ತಿರದಲ್ಲಿದೆ. ಎಲ್ಲ ಒಳ್ಳೆಯದಾಗುತ್ತೆ, ನೀವು ಆರಾಮವಾಗಿರಿ. ಡಾಕ್ಟರ್ ಮಾತನ್ನು ಕೇಳಿದವಳು ಬಲವಂತವಾಗಿ ಮುಖದಲ್ಲಿ ನಗು ತಂದುಕೊಂಡು, ಥ್ಯಾಂಕ್ ಯು ಡಾಕ್ಟರ್, ನಿಮ್ಮಿಂದ ನನ್ನ ಅಕ್ಕ ಹುಷಾರಾಗ್ತಾ ಇದ್ದಾರೆ. ನಿಮಗೆ ಹೇಗೆ ಕೃತಜ್ಞತೆ ಹೇಳಬೇಕಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಥ್ಯಾಂಕ್ಸ್ ನಾನು ನಿಮಗೆ ಹೇಳಬೇಕು, ಯಾಕೆಂದರೆ ನಮ್ಮ ಪ್ರಯತ್ನದ ನಡುವೆ ನಿಮ್ಮ ಪ್ರಯತ್ನ ಭಾಳಷ್ಟು ಇದೆ. ನೀವು ಬಂದಾದ ಮೇಲಿಂದಲೇ ಅವರಲ್ಲಿ ಇಷ್ಟೊಂದು ಚೇಂಜಸ್ ಆಗಿರೋದು. ಇನ್ಮೇಲೆ ನೀವು ಏನು ಟೆನ್ಷನ್ ತೆಗಬೇಡಿ, ಅವರನ್ನು ಪೂರ್ತಿಯಾಗಿ ಗುಣಮುಖ ಮಾಡೋ ಜವಾಬ್ದಾರಿ ನಮ್ಮದು. ಓಕೆ ಡಾಕ್ಟರ್, ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ನಾವೀಗ ಹೊರಡ್ಬೋದಾ? ಸ್ವಲ್ಪ ಕೆಲಸ ಇದೆ. ಸರಿ, ನೀವು ಹೊರಡಿ. ಪೇಷಂಟನ್ನು ನಾವು ನೋಡ್ಕೋತೀವಿ. ಏನಾದರೂ ಎಮರ್ಜೆನ್ಸಿ ಇದ್ದರೆ ಮತ್ತೆ ನಿಮ್ಗೆ ಕಾಲ್ ಮಾಡ್ತೀವಿ. ಓಕೆ ಡಾಕ್ಟರ್ ಅಂತ ಹೇಳಿ ಅವಳು ಇಕ್ಷಾಳ ಜೊತೆಗೂಡಿ ಮನೆಗೆ ಬಂದಳು. ಆ ಮೂದೇವಿ ಸರಿ ಹೋಗ್ತಾ ಇದ್ದಾಳೆ. ಅವಳು ಸರಿ ಹೋದರೆ ಈ ಮನೆಯಿಂದ ನನಗೆ ಗೇಟ್ ಪಾಸ್ ಆಗುತ್ತೆ. ಏನು ಮಾಡಲಿ? ಅವಳು ಸರಿ ಹೋಗ್ಬಾರ್ದಂತ ಅವಳನ್ನು ಉರಿಸಿದ್ದೇ ತಪ್ಪಾಗಿ ಹೋಯಿತು. ನಾನು ಹೇಳಿದ ವಿಷಯವನ್ನೆಲ್ಲ ಅವಳು ಬಾಯಿ ಬಿಡಬಾರ್ದು. ಆ ಥರ ಏನಾದರೂ ಪ್ಲ್ಯಾನ್ ಮಾಡಬೇಕು. ಹೌದು, ರಾಘವನನ್ನು ಎದುರು ಇಟ್ಕೊಂಡು ಇವಳನ್ನು ಕಂಟ್ರೋಲ್ ಮಾಡಬೇಕು. ಇಲ್ಲ ಅಂದರೆ ನನಗೆ ಒಳಗಾಲಿಲ್ಲ. ಹಾಗೇ ಮಾಡೋಣ ಅಂತ ಅಂದುಕೊಂಡು ತನಗೆ ಬರುತ್ತಿರುವ ಸಿಟ್ಟನ್ನೆಲ್ಲ ಇಕ್ಷಾಳ ಮೇಲೆ ತೋರಿಸತೊಡಗಿದಳು. ಇಕ್ಷಾಳಿಗೆ ಬಾಸುಂಡೆ ಬರೋ ಥರ ಹೊಡೆಯತೊಡಗಿದಳು. ಇಕ್ಷಾ ಅಳುತ್ತಾ, ಹೊಡೆಬೇಡಿ ಚಿಕ್ಕಮ್ಮ, ನೋವು ಹೋಗ್ತಾ ಇದೆ. ನೀವು ಏನು ಹೇಳ್ತಿರೋ ಅದನ್ನೇ ಮಾಡ್ತೀನಿ. ನನಗೆ ಹೊಡೆಬೇಡಿ ಚಿಕ್ಕಮ್ಮ. ಸುಮ್ಮನೆ ನಾನು ಹೇಳಿದ್ದನ್ನು ಕೇಳ್ಕೊಂಡು ಬಿದ್ದರೆ ಸರಿ, ಇಲ್ಲ ಅಂದರೆ ಇದೇ ರೀತಿ ಮಾಡ್ತೀನಿ. ಆ ಪೀಡೆ ಬೇರೆ ಸರಿಯಾಗ್ತಾ ಇದ್ದಾಳೆ, ಅವಳನ್ನು ಕಂಟ್ರೋಲ್ ಮಾಡಬೇಕು. ದುಡ್ಡಿಗೋಸ್ಕರ ಇವರನ್ನೆಲ್ಲ ಸಹಿಸ್ಕೊಂಡಿರಬೇಕು. ಒಂದ್ಸಲ ಆ ರಾಘವ್ ಈ ಮನೆಯಿಂದ ಸಂಪೂರ್ಣವಾಗಿ ದೂರ ಆದ ಅಂದರೆ ಇವ್ರನ್ನೆಲ್ಲ ಹೇಗೆ ಸಂಭಾಳಿಸ್ಬೇಕಂದ್ರೆ ನನಗೆ ಚೆನ್ನಾಗೇ ಗೊತ್ತು ಅಂತ ಅಂದುಕೊಂಡು ವಿಷಕಾರತೊಡಗಿದಳು. ಈಕ್ಷಾ ಒಂದು ಮೂಲೆಯಲ್ಲಿ ಕುಳಿತು ತನ್ನ ಅಪ್ಪ ಅಮ್ಮರನ್ನು ನೆನೆಸಿಕೊಂಡು ನೋವಿನಿಂದ ಅಳತೊಡಗಿದಳು. ರಾಘವನನ್ನು ಹುಚ್ಚಾಸ್ಪತ್ರೆಗೆ ಸೇರಿಸಿ 5 ದಿನದ ಬಳಿಕ ಅವನನ್ನು ಸಂಪೂರ್ಣವಾಗಿ ಹುಚ್ಚನನ್ನಾಗಿ ಮಾಡಲಾಯಿತು. ಈಗ ರಾಘವನಿಗೆ ಕಾವ್ಯ ಹೊರತು ಬೇರೆ ಯಾರು ಕೂಡ ನೆನಪಿಗೆ ಬರುತ್ತಾ ಇರಲಿಲ್ಲ. ನನ್ನ ಕಾವ್ಯ ಬರ್ತಾಳೆ, ನನ್ನನ್ನು ಕರೆದುಕೊಂಡು ಹೋಗ್ತಾಳೆ ಅಂತ ಮಾತ್ರ ಹೇಳುತ್ತಿದ್ದನೆ ಹೊರತು ಬೇರೆ ಯಾವ ಮಾತನ್ನು ಕೂಡ ಆಡುತ್ತಿರಲಿಲ್ಲ. ಡಾಕ್ಟರ್ ರೋಹನ್ ಈ ವಿಷಯವನ್ನು ರೆಡ್ಡಿಗೆ ತಿಳಿಸಿದಾಗ ರೆಡ್ಡಿ ತುಂಬಾನೇ ಖುಷಿಪಟ್ಟಿದ್ದನು. ಕೊನೆಗೂ ತಾನು ಅಂದುಕೊಂಡಿದ್ದೇ ಆಯ್ತು ಎಂದು ಖುಷಿಯಿಂದ ಬೀಗುತ್ತಿದ್ದನು. ಹಾಸ್ಪಿಟಲ್ ಬೆಡ್ಡಲ್ಲಿದ್ದ ಕಾವ್ಯ ದಿನೇ ದಿನೇ ಚೇತರಿಸಿಕೊಳ್ಳುತ್ತಿದ್ದಳು. ಛಾಯಾ ಬಂದು 1 ವಾರದ ನಂತರ ಇಂದು ಕಾವ್ಯ ಸಂಪೂರ್ಣವಾಗಿ ಚೇತರಿಸಿಕೊಂಡಳು. ಈ ವಿಷಯ ತಿಳಿದು ಅಜಯ್, ಇಕ್ಷಾ ಹಾಗೂ ಛಾಯಾಳ ಜೊತೆಗೆ ಆಸ್ಪತ್ರೆಗೆ ಧಾವಿಸಿ ಬಂದನು. ತನ್ನ ಅತ್ತಿಗೆಯನ್ನು ನೋಡಿ ಸಂತೋಷಗೊಂಡವನು, ಅತ್ತಿಗೆ, ಕೊನೆಗೆ ನೀವು ಸರಿ ಹೋಗ್ಬಿಟ್ರಿ. ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಅಮ್ಮ, ಅತ್ತೆ ಮತ್ತು ಅವರೆಲ್ಲಿ ಅಜಯ? ಅತ್ತಿಗೆ, ನೀವು ಮೊದಲು ಮನೆಗೆ ಬನ್ನಿ, ಆಮೇಲೆ ಎಲ್ಲರನ್ನು ಮಾತನಾಡಿಸೋಣ.
ಅತ್ತಿಗೆ ಇವಳು ಛಾಯಾ ನನ್ನ ಹೆಂಡತಿ. ಡಾಕ್ಟರ್ ಹೇಳಿದ್ರೆ ಇವಳಿಂದಾನೇ ನೀವು ಸರಿ ಹೋಗಿದ್ದಂತ. ನಾನು ನೋಡಿ ಇವಳನ್ನು ನಿಮಗೆ ಪರಿಚಯಿಸ್ತಿದ್ದೇನೆ. ಇವಳು ಮೊದಲೇ ನಿಮಗೆ ಇವಳು ಯಾರು ಅಂತ ಹೇಳಿರ್ಬೇಕಲ್ವಾ? ತುಂಬ ಒಳ್ಳೆಯವಳು ಅತ್ತಿಗೆ. ನೀವು ಇಲ್ಲದ ಟೈಮಲ್ಲಿ ಇಕ್ಷಾಳನ್ನು ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾಳೆ. ಅವಳು ಅನಾಥೆ, ಅವಳಿಗೆ ಯಾರೂ ಇಲ್ಲ. ಅನಾಥಾಶ್ರಮದಲ್ಲಿ ಬೆಳೆದವಳು, ಆದರೆ ತುಂಬಾ ಗುಣವಂತೆ. ನಿಮ್ಮ ಥರನೇ ತುಂಬಾ ಒಳ್ಳೆಯವಳು ಅತ್ತಿಗೆ. ಅಜಯನ ಮಾತು ಕೇಳಿ ಕಾವ್ಯ ಒಂದ್ಸಲ ಛಾಯಳ ಮುಖ ನೋಡಿದಳು. ಛಾಯಾ ಗಾಬರಿಗೊಂಡಿದ್ದನ್ನು ಗಮನಿಸಿದ ಕಾವ್ಯ, ನಿನ್ ಸೆಲೆಕ್ಷನ್ ಅಂದು ಚೆನ್ನಾಗೇ ಇರುತ್ತೆ ಅಲ್ವಾ? ಆದ್ರೂ ಯಾವ ಹೊತ್ತದಲ್ಲಿ ಯಾವ ಹಾವು ಇರುತ್ತೆ ಅಂತ ಹೇಳಕ್ಕಾಗಲ್ಲ, ಸ್ವಲ್ಪ ಹುಷಾರು. ಇಲ್ಲ ಅತ್ತಿಗೆ, ಇವಳು ಒಳ್ಳೆಯವಳೆ. ಇವಳು ಒಳ್ಳೆತನ ನೋಡಿನೇ ನಾನು ಇವಳನ್ನು ಮದುವೆ ಆಗಿದ್ದು. ಯಾರೂ ಇಲ್ಲದೆ ಒಂಟಿಯಾಗಿದ್ದಾಗ ನನ್ನ ಕೈ ಹಿಡಿದವಳು ಇವಳು. ನೀವು ಒಂದ್ಸಲ ಮನೆಗೆ ಬನ್ನಿ, ಆಗ ನಿಮ್ಗೆ ಗೊತ್ತಾಗುತ್ತೆ ಇವಳು ಎಂತವಳು ಅಂತ. ಅವಳು ಎಂತವಳು ಅಂತ ಗೊತ್ತಿದ್ದಕ್ಕೆ ಈ ರೀತಿ ಹೇಳ್ತಾ ಇರೋದು. ಅವಳು ಯಾರು ಅಂತ ಗೊತ್ತಾದ್ರೆ ನೀನೇ ಅವಳನ್ನ ಮನೆಯಿಂದ ಹೊರಗೆ ಹಾಕ್ತೀಯ. ನಮ್ಮ ಮನೆಯನ್ನು ಸರ್ವನಾಶ ಮಾಡೋಕ್ಕೆ ಬಂದಿರುವವಳು. ನಿನ್ನ ಅಣ್ಣನನ್ನು ಉಚ್ಚಾರ ಆಸ್ಪತ್ರೆಗೆ ಕಳಿಸಿದವಳು ಅವಳೆ. ನಾನೀಗ ಏನು ಹೇಳಿದ್ರು ಕೂಡ ನೀನು ಅದನ್ನು ನಂಬಲ್ಲ. ನಿನ್ನ ಅಣ್ಣನಿಗೆ ಮೋಡಿ ಮಾಡಿದ ಹಾಗೆ ನಿನಗೂ ಕೂಡ ಮೋಡಿ ಮಾಡಿದ್ದಾಳೆ. ಇವಳಿಂದ ನನ್ನ ಮನೆಯವರನ್ನ ನಾನು ಉಳಿಸ್ಕೊಳ್ಬೇಕು. ಮೊದಲು ನನ್ನ ಗಂಡನ ಬಗ್ಗೆ ನಾನು ತಿಳ್ಕೊಳ್ಬೇಕು ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಛಾಯಾಳನ್ನು ನೋಡಿದಳು. ಛಾಯಾ ಇವಳನ್ನು ನೋಡಿ ಹೆದರುತ್ತಲೇ ನಿಂತಿದ್ದಳು. ಕತೆ ಮುಂದುವರಿಯಿತು. ಮುಂದಿನ ದಿನಗಳಲ್ಲಿ ಕಾವ್ಯ ರಾಘವನಿಗೋಸ್ಕರ ಯಾವ ರೀತಿ ಹೋರಾಡುತ್ತಾಳೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮ್ಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.